ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಈ ವೈ ಟಿಯಲ್ಲಿ ಲೈವ್ ಹೇಗೆ ಬರೋದು ಅಂತ ನೋಡೋಣ. ಇವತ್ತು ವೈ ಟಿ ಓಪನ್ ಮಾಡಿದ ನಂತರ ಇವಾಗ ನೋಡ್ತಾ ಇರ್ಬೋದು ಪ್ಲಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪೋಸ್ಟ್ ಲೈವ್ ಶಾರ್ಟ್ ವೀಡಿಯೋಸ್ ಅಂತ ಬರುತ್ತೆ. ಸೊ ಇವಾಗ ನಾವು ಲೈವ್ ಅಂತ ಏನು ಬರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಪೆನ್ಸಿಲ್ ಐಕಾನ್ ಕಾಣಿಸ್ತಾ ಇದೆ ನೋಡಿ. ಈ ಪೆನ್ಸಿಲ್ ಐಕಾನ್ ಮೇಲೆ ನಾವಿವಾಗ ನೆಕ್ಸ್ಟು ಕ್ಲಿಕ್ ಮಾಡ್ಕೊಳ್ಬೇಕು. ಇವಾಗ ಈ ಥರ ಒಂದು ಟೈಟಲನ್ನು ಕೊಡಬೇಕಾಗತ್ತೆ. ಇಲ್ಲಿ ನೀವು ಟೈಟಲ್ ಕೊಡ್ಬೋದು ಅಥವಾ ಇದೇನು ನಮ್ಮ ಹೆಸರು ಆಮೇಲೆ ಲೈವ್ ಅಂತ ಏನಿರುತ್ತೆ ಇಷ್ಟೇ ಇರಲಿ ಅಂತಂದರೆ ಅಷ್ಟನ್ನು ಬಿಡ್ಬೋದು. ನಿಮಗೆ ಇಂಟ್ರೆಸ್ಟ್ ಇದೆ ಇಲ್ಲಿ ಟೈಟಲ್ ಏನಾದರೂ ನೀವು ಕ್ರಿಯೇಟನ್ನು ಮಾಡ್ಬೋದು. ನಾನಿಲ್ಲಿ ಸುಮ್ಮನೆ ನಿಮಗೆ ತೋರ್ಸೋಕ್ಕೆ ಅಂತ ವೆಲ್ಕಮ್ ಫ್ರೆಂಡ್ಸ್ ಅಂತ ಕೊಟ್ಟಿರೋದು ನೋಡಿ. ವೆಲ್ಕಮ್ ಫ್ರೆಂಡ್ಸ್, ಸಪೋರ್ಟ್ ಪ್ಲೀಸ್ ಅಂತ ಟೈಟಲನ್ನು ಕೊಡ್ತಾಯಿದ್ದೀನಿ. ಇಲ್ಲಿ ನೀವು ಏನು ಬೇಕಾದರೂ ಟೈಟಲನ್ನು ಕೊಟ್ಕೊಳ್ಬೋದು. ಹಾಗೆ ಇಲ್ಲಿ ನೆಕ್ಸ್ಟಲ್ಲಿ ಬಂದುಬಿಟ್ಟು ನೋಡ್ತಾ ಇರ್ಬೋದು ಆಪ್ಷನ್ಸ್ಗಳಿದೆ. ಇಲ್ಲಿ ನಾನು ನೆಕ್ಸ್ಟ್ ಕ್ಲಿಕ್ ಮಾಡಿದೆ. ಇಲ್ಲಿ ನೋ ಫಾರ್ ಕಿಡ್ಸ್ ಅಂತ ಬರುತ್ತೆ ನೋಡಿ, ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ. ಅದನ್ನು ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ ಗೋ ಲೈವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ಈ ಥರ ಗೋ ಲೈವ್ ಅಂತ ಕೊಟ್ಟಮೇಲೆ ಈ ಥರ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಇಲ್ಲಿ ಲೆಫ್ಟಲ್ಲಿ ಒಂದು ಮೆಸೇಜ್ ಐಕಾನ್ ಕಾಣಿಸುತ್ತೆ. ಇಲ್ಲಿ ಬಂದು ಕ್ಲಿಕ್ ಮಾಡಿದರೆ ನೋಡ್ತಾ ಇರ್ಬೋದು ಈ ಥರ ಎರಡು ಆಪ್ಷನ್ಸ್ ಬರುತ್ತೆ. ಕಮ್ಯುನಿಟಿ ಮಾಡ್ರೇಷನ್ ಅಂತ ಬರುತ್ತೆ. ಇಲ್ಲಿ ಕಮ್ಯುನಿಟಿ ಮಾಡ್ರೇಷನಲ್ಲಿ ಈ ಥರ ಬಂದಿರುತ್ತೆ. ಸೊ ಇಲ್ಲಿ ನೀವು ಆಪ್ಷನ್ಸ್ಗಳನ್ನೇನಾದರೂ ನೀವು ಸೆಟ್ ಮಾಡ್ಕೊಳ್ಬೇಕಂದ್ರೆ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಬ್ಲೂವನ್ನು ಹೇಗೆ ಕೊಡೋದು, ಲೈವಿಗೆ ಜಾಯ್ನ್ ಆಗಿರೋಂಥ ಐ ಡಿಗಳಿಗೆ ನಾನಿಲ್ಲಿ ಬ್ಲೂ ಕೊಡೋದನ್ನು ಕೇಳಿದ್ದೀರಾ. ಸೊ ಹಾಗಾಗಿ ಹೇಗೆ ಬ್ಲೂ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇರೋದು. ಸೊ ಹಾಗಾಗಿ ನಾನು ಬೇರೆ ಒಂದು ಐ ಡಿಯಿಂದ ಲೈವಿಗೆ ಜಾಯ್ನ್ ಆಗ್ತಾಯಿದ್ದೀನಿ. ಆ ಐ ಡಿ ಆಲ್ರೆಡಿ ಬ್ಲೂ ಕೊಟ್ಟಿರೋವಂಥದ್ದು. ಸೊ ಇವಾಗ ಅದನ್ನು ನಾನು ಐ ಡಿಯನ್ನು ಮತ್ತೆ ವಾಪಸ್ಸು ಬ್ಲೂನ ಕ್ಯಾನ್ಸಲ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಹಾಗೆ ಹೇಗೆ ನಾವು ವಾಪಸ್ಸು ಬ್ಲೂ ಕೊಡಬೇಕು ಅನ್ನೋದನ್ನು ಕೂಡ ನೋಡೋಣ ಅಂತೆ. ನೋಡಿ ಇವಾಗ ಹಾಯ್ ಅಂತ ಒಂದು ಕಮೆಂಟ್ ಬಂದಿದೆ, ಅದು ಆಲ್ರೆಡಿ ಬ್ಲೂ ಇದೆ. ಇಲ್ಲಿ ನೋಡಿ ಲಾಸ್ಟಲ್ಲಿ ಕಾಣಿಸುತ್ತೆ ರಿಮೂವ್ ಅಂತ. ಸೊ ಸಾರಿ, ಇಲ್ಲಿ ನೋಡಿ ರಿಮೂವ್ ಆ್ಯಸ್ ಸ್ಟ್ಯಾಂಡರ್ಡ್ ಮಾಡ್ಯುಲೇಷನ್ ಅಂತ ಇದೆ ನೋಡಿ. ಅದನ್ನು ನಾವಿವಾಗ ಕ್ಲಿಕ್ ಮಾಡಿದರೆ ಇದು ಬ್ಲೂ ಕೊಟ್ಟಿರುವಂಥದ್ದು ಕ್ಯಾನ್ಸಲ್ ಆಗುತ್ತೆ ನೋಡಿ. ಇವಾಗ ನಾನು ಇದನ್ನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ. ಹಾಗೆ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ನಾವು ಬ್ಲೂ ಕೊಟ್ಟಿರೋದು ಕ್ಯಾನ್ಸಲ್ ಆಯಿತು. ಸೊ ಇವಾಗ ಮತ್ತೆ ಹಾಯ್ ಅಂತ ಕೊಡ್ತಾ ಬರ್ತೀನಿ. ಮತ್ತೆ ಹಾಯ್ ಅಂತ ಕೊಟ್ಟಾಗ ಏನಾಗುತ್ತೆ ಅಂದರೆ ವೈಟ್ ಕಲರಲ್ಲಿ ನಮ್ಮ ನೇಮ್ ಬರುತ್ತೆ ನೋಡಿ. ಇವಾಗ ವೈಟಲ್ಲಿ ಬಂತು, ವೈಟ್ ಕಲರ್ ಏನು ಬಂದಿದೆ ಅಲ್ವಾ, ಅದನ್ನು ಇವಾಗ ಬ್ಲೂ ಕೊಡೋದನ್ನು ಕೇಳಿದ್ರಿ ಅಲ್ವಾ. ಸೊ ಹೇಗೆ ಬ್ಲೂ ಕೊಡೋದು ಅಂದರೆ ಸೇಮ್ ಅದೇ ಥರ ಅದೇ ನೇಮ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ನಾವು ಯಾವ ಹೆಸರಿಗೆ ನಾವು ಬ್ಲೂ ಕೊಡಬೇಕು ಅಂದ್ಕೊಂಡಿರ್ತೀವಲ್ವ, ಸೊ ಅದೇ ನೇಮನ್ನು ಒಂದು ಸರಿ ಟಚ್ ಮಾಡಿದರೆ ನಮಗೆ ಇಲ್ಲಿ ಆಪ್ಷನ್ಗಳು ತೋರಿಸ್ತಾ ಬರುತ್ತೆ. ಸೊ ಆಪ್ಷನನ್ನು ಇವಾಗ ನೋಡೋಣ. ನೆಕ್ಸ್ಟು ಕಮ್ಯುನಿಟಿ ಮಾಡ್ರೇಷನನ್ನು ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ಫೈನಲ್ಲಿ ಬರುತ್ತೆ. ಸೊ ಹಾಗೆ ನಾವು ಕ್ಲಿಕ್ ಮಾಡಿದ್ರೆ ಯಾವ ಆಪ್ಷನ್ಸು ತೋರಿಸೋದಿಲ್ಲ. ಇಲ್ಲಿ ಯಾವ ಐ ಡಿಗೆ ಕೊಡಬೇಕು ಆ ಐ ಡಿನ ಕ್ಲಿಕ್ ಮಾಡಿದರೆ ಇವಾಗ ಇಲ್ಲಿ ಕ್ಲಿಕ್ ಮಾಡಿದರೆ ಆ್ಯಡ್ ಆ್ಯಸ್ ಮಾಡ್ರೇಷನ್ ಅಂತ ಬರುತ್ತೆ. ಇಲ್ಲಿ ನೋಡಿ ಸ್ಟ್ಯಾಂಡರ್ಡ್ ಮಾಡ್ರೇಷನ್ ಅಂತ ಇದೆ. ಈ ಸ್ಟ್ಯಾಂಡರ್ಡ್ ಮಾಡ್ರೇಷನನ್ನು ಕ್ಲಿಕ್ ಮಾಡೋಣ. ಫಸ್ಟ್ ಒನ್ ಯಾವುದೇ ಕಾರಣಕ್ಕೂ ಫಸ್ಟ್ ಒನ್ನನ್ನು ಕೊಡಬೇಡಿ, ಸೆಕೆಂಡ್ ಒನ್ ಏನಿರುತ್ತೆ ನೋಡಿ ಆಪ್ಷನು ಅದನ್ನು ಕೊಡಿ. ಸೊ ನಾನು ಲೈವನ್ನು ಇವಾಗ ಮಾಡಿ ನಿಮಗೆ ಈ ಒಂದು ಆಪ್ಷನನ್ನು ಹೇಳ್ಕೊಡೋಕ್ಕೋಸ್ಕರ ಅಂತ ಹೇಳಿಬಿಟ್ಟು ಲೈವನ್ನು ಮಾಡಿದ್ದೆ. ಸೊ ಆದರೂ ಕೂಡ ನನ್ನ ಲೈವಿಗೆ ನನ್ನ ಫ್ರೆಂಡ್ಸ್ ಸರ್ಕಲ್, ನನ್ನ ಬ್ರದರ್ಸ್ ಎಲ್ಲ ಜಾಯ್ನ್ ಆಗ್ತಾ ಬಂದರು. ತುಂಬ ಖುಷಿ ಆಗುತ್ತೆ. ಸೊ ಅವರೆಲ್ಲ ಇದರಲ್ಲಿ ಕಮೆಂಟನ್ನು ಮಾಡ್ತಾಯಿದ್ದಾರೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟನ್ನು ಕೊಡಿ ಫ್ರೆಂಡ್ಸ್. ನಮ್ಮ ವಿಡಿಯೋಗೆ ಸಪೋರ್ಟನ್ನು ಮಾಡಿ. ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ
ಪ್ಲೀಸ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.